ನಮಸ್ತೆ ವೀಕ್ಷಕರೇ, ಇವತ್ತು ಪ್ರಕೃತಿಯ ವರದಾನವಾದ ಒಂದು ಸೊಪ್ಪಿನ ಬಗ್ಗೆ ತಿಳಿಸ್ತಾ ಇದ್ದೀನಿ. ಈ ಸೊಪ್ಪನ್ನು ನಾವು ನಿಯಮಿತವಾಗಿ ಸೇವನೆ ಮಾಡೋದ್ರಿಂದ ನಮಗೆ ಹಾರ್ಟ್ ಅಟ್ಯಾಕ್ನಂತಹ ರೋಗಗಳು ಬರದೇ ಇರೋ ಥರ ಇದು ಕಾಪಾಡುತ್ತದೆ. ಅತ್ಯಂತ ಔಷಧೀಯ ಗುಣವುಳ್ಳ ಈ ಸೊಪ್ಪು ಸೇವನೆಯಿಂದ ನಮ್ಮ ಜೀವನದಲ್ಲಿ ಅನಾರೋಗ್ಯಗಳು ನಮ್ಮಿಂದ ದೂರ ಇರಲಿಕ್ಕೆ ಸಹಾಯ ಮಾಡುತ್ತೆ. ಅಷ್ಟೇ ಅಲ್ಲದೆ ಈ ಸೊಪ್ಪು ಸೇವನೆ ಮಾಡೋದ್ರಿಂದ ನಮಗೆ ಏನೆಲ್ಲ ಲಾಭಗಳಿದೆ ಅಂತ ಹೇಳ್ತಾ ಹೋಗ್ತೀನಿ. ಈ ಸೊಪ್ಪನ್ನು ನಿಮ್ಮ ಕಡೆ ಈ ಸೊಪ್ಪಿಗೆ ಏನಂತ ಹೇಳ್ತಾರೆ ಅಂತ ಹೇಳಿ ಕಾಮೆಂಟ್ ಮೂಲಕ ತಿಳಿಸಿ. ಈ ಸೊಪ್ಪು ಯಾವುದು ಅಂತ ಹೇಳಿ ನಾನು ವಿಡಿಯೋ ಮಧ್ಯೆ ಅಥವಾ ವಿಡಿಯೋ ಕೊನೆಯಲ್ಲಿ ತಿಳಿಸ್ತೀನಿ. ಹಾಗೆ ಈ ಸೊಪ್ಪಿನ ಸೇವನೆಯಿಂದ ನಮಗೆ ಹೃದಯದ ರಕ್ತನಾಳದಲ್ಲಿ ಇರುವಂತಹ ಕೊಬ್ಬು ನಿವಾರಣೆಗೆ ಸಹಾಯ ಮಾಡಿ ನಮ್ಮ ಹೃದಯವನ್ನು ಕಾಪಾಡುತ್ತದೆ. ಹಾಗೆ ಲಿವರ್ ಮತ್ತು ಕಿಡ್ನಿ ಇವಕ್ಕೂ ಕೂಡ ಇದು ತುಂಬ ಸಹಾಯ ಮಾಡುತ್ತೆ. ಲಿವರ್ನಲ್ಲಿ ಶೇಖರಣೆಯಾದ ವಿಷಾಂಶವನ್ನು ಹೊರಹಾಕಲಿಕ್ಕೆ ಈ ಸೊಪ್ಪು ನಮಗೆ ತುಂಬ ಸಹಾಯ ಮಾಡುತ್ತೆ. ಹಾಗೆ ಗ್ಯಾಸ್, ಅಸಿಡಿಟಿ, ಹೊಟ್ಟೆ ಉಬ್ಬರ, ಹೊಟ್ಟೆ ನೋವಿನಂತಹ ಕಾಯಿಲೆಗಳಿಗೂ ಇದು ರಾಮಬಾಣವಾಗಿ ಕೆಲಸ ಮಾಡುತ್ತದೆ. ಇದರಲ್ಲಿ ವಿಟಮಿನ್ ಸಿ ಹೇರಳವಾಗಿ ಇರೋದ್ರಿಂದ ನಮ್ಮ ಮೂಳೆಗಳಿಗೆ ಇದು ಬಲ ಕೊಡಲಿಕ್ಕೆ ಸಹಾಯ ಆಗುತ್ತೆ. ಈ ಸೊಪ್ಪು ಸೇವನೆಯಿಂದ ನಾವು 20ರಿಂದ 25 ರೋಗಗಳನ್ನು ನಾವು ನಮ್ಮ ದೇಹದಿಂದ ದೂರ ಇಡ್ಬೋದು. ಅಷ್ಟೇ ಅಲ್ಲದೆ ಇನ್ನೂ ನೋಡ್ತಾ ಹೋದರೆ ನೂರಾರು ಕಾಯಿಲೆಗಳಿಗೆ ಈ ಸೊಪ್ಪಿನಲ್ಲಿ ನಮಗೆ ಪರಿಹಾರವನ್ನು ನಾವು ಕಂಡುಕೊಳ್ಳಬಹುದು. ನೋಡಿ, ಗಾಯಗಳು ವೇಗವಾಗಿ ಮಾಯಲು ನಮಗೆ ಇದರ ಲೇಪನ ಮಾಡೋದ್ರಿಂದ ನಮಗೆ ಗಾಯಗಳು ಬೇಗ ಮಾಯುತ್ತವೆ. ಅಷ್ಟೇ ಅಲ್ಲದೆ ಚರ್ಮ ರೋಗಗಳಿಗೆ ಇದನ್ನು ನಿಂಬೆ ರಸದಲ್ಲಿ ಇದರ ಬೇರನ್ನು ತೆಗೆದುಬಿಟ್ಟು ಲೇಪನ ಮಾಡೋದ್ರಿಂದ ನಮಗೆ ಚರ್ಮ ರೋಗಗಳು ಬೇಗ ವಾಸಿಯಾಗಲಿಕ್ಕೆ ಸಹಾಯ ಆಗುತ್ತೆ. ಅಷ್ಟೇ ಅಲ್ಲದೆ ತೂಕ ಇಳಿಕೆಗೆ, ಮಧುಮೇಹಿಗಳಿಗೆ ಇದು ಒಂದು ವರದಾನವಾದಂತಹ ಆಹಾರ ಅಂದರೆ ತಪ್ಪಾಗಲಾರದು. ಆಗುವುದನ್ನು ತಡೆಯುತ್ತದೆ. ವಯಸ್ಸಿನ ಮಿತಿಯಿಲ್ಲದೆ ನಮಗೆ ಕಣ್ಣುಗಳ ಸಮಸ್ಯೆಗಳು ಬರ್ತಿರುತ್ತೆ. ಕಣ್ಣುಗಳ ಸಮಸ್ಯೆಗೂ ಕೂಡ ಇದು ತುಂಬ ಒಳ್ಳೆ ಮದ್ದು ಅಂತ ಹೇಳಿದರೆ ತಪ್ಪಾಗಲಾರದು. ನೋಡಿ, ಕರುಳು ಶುದ್ಧೀಕರಣ ಮಾಡುತ್ತೆ, ಮಲಬದ್ಧತೆಯಿಂದ ದೂರ ಇಡುತ್ತೆ. ಕರುಳಿನಲ್ಲಿ ಶೇಖರಣೆಯಾದಂತಹ ಮಲವನ್ನು ಹೊರಹಾಕಲಿಕ್ಕೆ ಇದು ತುಂಬ ಸಹಾಯ ಮಾಡುತ್ತೆ. ಮಲ ವಿಸರ್ಜನೆ ಸರಾಗವಾಗಿ ಆಗೋದ್ರಿಂದ ನಮಗೆ ಗ್ಯಾಸು, ಅಸಿಡಿಟಿ ಆಗೋದಿಲ್ಲ. ಹಾಗೆ ಕಣ್ಣುಗಳಿಗೆ ಶಕ್ತಿ ಕೊಡಲಿಕ್ಕೂ ಇದು ಸಹಾಯ ಮಾಡುತ್ತೆ. ಅಷ್ಟೇ ಅಲ್ಲದೆ ದೇಹದಲ್ಲಿ ರಕ್ತ ಸಂಚಾರ, ಮೆದುಳಿನಲ್ಲಿ ರಕ್ತ ಸಂಚಾರ, ಹೃದಯದಲ್ಲಿ ರಕ್ತ ಸಂಚಾರ, ಹಾಗೆ ಲಿವರ್ನಲ್ಲಿ ಶೇಖರಣೆಯಾದ ಕೊಬ್ಬು ನಿವಾರಣೆಗೆ ಮತ್ತು ಇದು ಹೃದಯದ ಎಲ್ಲ ಕಾಯಿಲೆಗಳಿಗೂ ಇದು ರಾಮಬಾಣವಾಗಿ ಕೆಲಸ ಮಾಡುವುದರಿಂದ ಇದರ ಸೇವನೆಯಿಂದ ನಾವು ಹಾರ್ಟ್ ಅಟ್ಯಾಕ್ನಿಂದ ದೂರ ಇರಬಹುದು. ಹಾಗೆ ಕಾಮಾಲೆ ರೋಗವನ್ನು ಇದರಲ್ಲಿ ಗುಣಪಡಿಸುವ ಗುಣಗಳು ಇವೆ. ಅಷ್ಟೇ ಅಲ್ಲದೆ ಶ್ವಾಸಕೋಶಗಳಿಗೆ ಬೆಂಬಲ ನೀಡುತ್ತೆ. ಮತ್ತು ಈ ಬೇರನ್ನು ನಾವು ಕಾಲುಗಳು ನೋವು, ಕೀಲು ನೋವು, ಸಂಧಿವಾತ ನೋವುಗಳಿಗೂ ಕೂಡ ಇದರ ಕಷಾಯ ಸೇವನೆ ಮಾಡೋದ್ರಿಂದ ಕಾಲುಗಳಲ್ಲಿ ಊತ ಇವೆಲ್ಲ ನಿವಾರಣೆಯಾಗುತ್ತೆ. ಮತ್ತು ಚರ್ಮಕ್ಕೆ ಬೇರನ್ನು ತೆಗೆದುಬಿಟ್ಟು ಲೇಪನ ಮಾಡೋದ್ರಿಂದ ಹುಳುಕಡ್ಡಿ ನಿವಾರಣೆ ಆಗುತ್ತೆ. ಅಷ್ಟೇ ಅಲ್ಲದೆ ಹೊಟ್ಟೆಯಲ್ಲಿ ಶೇಖರಣೆಯಾದಂತಹ ಜಂತು ಹುಳಗಳಿಗೂ ಇದು ರಾಮಬಾಣವಾಗಿ ಕೆಲಸ ಮಾಡುತ್ತದೆ. ಈ ಕಷಾಯ ಸೇವನೆ ರಾತ್ರಿ ನಾವು ಮಾಡೋದ್ರಿಂದ ನಿದ್ದೆಗೆ ಉತ್ತಮವಾದ ಕಷಾಯ ಅಂದರೆ ತಪ್ಪಾಗಲಾರದು. ಇಷ್ಟೆಲ್ಲ ಆರೋಗ್ಯದ ಲಾಭಗಳು ಇರುವಂತಹ ಈ ಸೊಪ್ಪನ್ನು ಒಬ್ಬರು ಮಾತ್ರ ಸೇವಿಸಲಿಕ್ಕೆ ಇದು ಅನರ್ಹ ಅಂತ ಹೇಳಿದರೆ ತಪ್ಪಾಗಲಾರ್ದು. ಅದು ಯಾರಪ್ಪ ಅಂದರೆ ಲೋ BP ಇರುವಂಥವರು ಇದರ ಸೇವನೆ ನಿಷಿದ್ಧ. ಏಕೆಂದರೆ ಇದರಲ್ಲಿ BP ಹೆಚ್ಚು ಮಾಡುವ ಗುಣಗಳು ಇರುವುದರಿಂದ ಲೋ BP ಇರುವಂಥವರು ಇದರ ಸೇವನೆ ಮಾಡಿದರೆ ಇನ್ನೂ BP ಕಡಿಮೆ ಆಗಲು ಸಾಧ್ಯತೆಗಳು ತುಂಬ ಇರುತ್ತೆ. ಡಿಹೈಡ್ರೇಷನ್ ಆಗುತ್ತೆ. ಇದರ ಸೇವನೆಯಿಂದ ಒಂದು ಸ್ವಲ್ಪ ಹೊಟ್ಟೆ ಕ್ಲೀನ್ ಆಗುತ್ತೆ. ಮೂತ್ರಕೋಶ ಸ್ವಚ್ಛ ಮಾಡೋದ್ರಿಂದ ಆ ಕಾರಣಕ್ಕೆ ಇದರಿಂದ ಒಂದು ಸ್ವಲ್ಪ ಡಿಹೈಡ್ರೇಷನ್ ಆಗೋ ಸಾಧ್ಯತೆಗಳು ತುಂಬ ಇರುತ್ತೆ. ಆ ಕಾರಣಕ್ಕೆ ಈ ಸೊಪ್ಪು ಸೇವನೆ ಮಾಡಿದಂತಹ ವ್ಯಕ್ತಿಗಳು ನೀರನ್ನು ಹೆಚ್ಚು ಕುಡಿಯಬೇಕಾಗುತ್ತೆ. ಆ ದಿನದಲ್ಲಿ ಸೊಪ್ಪು ಸೇವನೆ ಮಾಡಿದ ದಿವಸದಲ್ಲಿ ನೀರಿನ ಪ್ರಮಾಣ ಹೆಚ್ಚಾಗಿ ತಗೋಬೇಕು. ಹಾಗೆ ಹಣ್ಣುಗಳನ್ನು ಕೂಡ ಹೆಚ್ಚಾಗಿ ಸೇವನೆ ಮಾಡಬೇಕಾಗುತ್ತೆ. ಬಾಡಿನ ಡಿಹೈಡ್ರೇಷನ್ ಮಾಡಲಿಕ್ಕೆ ಬಿಡಬಾರ್ದು. ಯಾಕಂದರೆ ಹೊಟ್ಟೆಯಲ್ಲಿರೋ ಎಲ್ಲ ಕಲ್ಮಶ ಆಚೆ ಹಾಕಿದ ಮೇಲೆ ಮತ್ತೆ ಮಾಮೂಲಾಗಿ ಡಿಹೈಡ್ರೇಷನ್ ಆಗೇ ಆಗುತ್ತೆ. ಅತಿಯಾಗಿ ಏನು ನಮಗೆ ಹೊಟ್ಟೆ ಪ್ರಾಬ್ಲಮ್ ಆಗೋಲ್ಲ. ಏನಂದರೆ ಸೇವನೆ ಮಾಡಿದಾಗ ಒಂದು 2ರಿಂದ 3 ಸಾರಿ ಹೋಗುತ್ತೆ, ಹೊಟ್ಟೆ ಕ್ಲೀನ್ ಆಗುತ್ತೆ. ಅಷ್ಟು ಬಿಟ್ಟರೆ ಇದರಿಂದ ಏನಂತ ಅಪಾಯ ಏನೂ ಇಲ್ಲ. ಅಷ್ಟೇ ಏನಪ್ಪ ಅಂದರೆ ಡಿಹೈಡ್ರೇಷನ್ ಆಗಿ ಲೋ BP ಆಗೋ ಥರ ಜಾಸ್ತಿ ಸೇವನೆ ಮಾಡಬೇಡಿ.
ನಿಯಮಿತವಾಗಿ ಇದನ್ನು ಸೇವನೆ ಮಾಡೋದಂದರೆ 2 ದಿನಕ್ಕೆ ಅಥವಾ ವಾರದಲ್ಲಿ 1 ಸಾರಿ 2 ಸಾರಿ ಸೇವನೆನ ಮಾಡ್ಬೋದು. ಅಷ್ಟೇ ಅಲ್ಲದೆ ಕೊಬ್ಬು ಹೆಚ್ಚಾಗಿರುವವರು ಸೇವನೆ ಮಾಡೋದ್ರಿಂದ ಏನು ಲಾಸ್ ಇಲ್ಲ. ಹಾಗೆ ಈ ವಿಡಿಯೋನ ಇಲ್ಲಿ ತನಕ ನೋಡಿದಂತಹ ನಿಮಗೆ ತುಂಬ ಹೃದಯದ ಧನ್ಯವಾದಗಳು. ಹಾಗಾದರೆ ಬನ್ನಿ ಈ ಸೊಪ್ಪಿನ ಸಾಂಬಾರ್ ರೆಸಿಪಿನ ತೋರಿಸ್ತೀನಿ. ಇದನ್ನು ಹಾಗೆ ನಾವು ಪಲ್ಯ ಕೂಡ ಮಾಡ್ಕೋಬೋದು. ಹೆಸರು ಕಾಳನ್ನು ಹಾಕಿಬಿಟ್ಟು ಬಸ್ಸಾರು ಮಾಡ್ಕೋಬೋದು, ಇಲ್ಲಾಂದರೆ ಮಸ್ಸೊಪ್ಪು ಕೂಡ ಮಾಡಿಕೊಂಡು ಇದನ್ನು ಸೇವನೆ ಮಾಡ್ಬೋದು. ಬನ್ನಿ ಹಾಗಿದ್ರೆ ಈ ಸೊಪ್ಪನ್ನು ಹೇಗೆ ನಾವು ಬಳಸಬೇಕು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ಒಂದು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಬಿಡಿಸಿದಂತಹ ಸೊಪ್ಪನ್ನು ಒಂದು ಸ್ವಲ್ಪ ಬಾಣಲೆಯಲ್ಲಿ ಇದನ್ನು ಬಾಡಿಸ್ಕೊಂಡು ಬಿಡಿ. ಇದರಲ್ಲಿ ಗುಲಾಬಿ ಬಣ್ಣದ ಹೂಗಳು ಬಿಟ್ಟಿರುತ್ತೆ. 2 ತರಹದ ಸೊಪ್ಪು ಇದೆ, ಒಂದು ಬಿಳಿ ಪುನರ್ನವ ಮತ್ತು ಇನ್ನೊಂದು ಕೆಂಪು ಪುನರ್ನವ ಅಂತ ಹೇಳಿ ಬರುತ್ತೆ. ಅದರಲ್ಲಿ ನಮಗೆ ತುಂಬ ಒಳ್ಳೆಯದು ಅಂದರೆ ಕೆಂಪು ಪುನರ್ನವ, ಅದು ಕೆಂಪು ಬಾರ್ಡರ್ನ ಎಲೆ ಹೊಂದಿರುತ್ತೆ ನೋಡಿ. ಇವಾಗ ನಾನು ಆ ಸೊಪ್ಪನ್ನು ಬಾಣಲೆಯಲ್ಲಿ ಬಾಡಿಸ್ಕೊಂಡಿದ್ದೀನಿ. ಆನಂತರ ಬೇಳೆ, ಉಪ್ಪು, ಅರಿಶಿನ ಪುಡಿ ಹಾಗೆ ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು ಹಾಕಿಬಿಟ್ಟು ನಾನು ಬಾಡಿಸ್ಕೊಂಡಂತಹ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಆನಂತರ ಮೀಡಿಯಮ್ ಗಾತ್ರದ 2 ಟೊಮೊಟೊ, 2 ಗಡ್ಡೆ ಈರುಳ್ಳಿ ಹಾಗೆ 2 ಗಡ್ಡೆ ಬೆಳ್ಳುಳ್ಳಿ, ಒಂದು ಸ್ವಲ್ಪ ಧನಿಯಾ, ಜೀರಿಗೆ ಹಾಗೂ ಕೊಬ್ಬರಿಯನ್ನು ಹಾಕಿಬಿಟ್ಟು ನೀಟಾಗಿ ಮಿಕ್ಸಿಯಲ್ಲಿ ಇದನ್ನು 1-2 ರೌಂಡ್ ಮಸಾಲೆ ಮಾಡ್ಕೊಂಡು ಬಂದುಬಿಡೋಣ. ಆನಂತರ ಇದಕ್ಕೆ ಬೇಯಿಸಿದಂತಹ ಸೊಪ್ಪಿಗೆ ಈ ಮಸಾಲೆಯನ್ನು ಹಾಕಿಬಿಟ್ಟು ಇದನ್ನು ಸ್ವಲ್ಪ ಮಸ್ತ್ಬಿಟ್ಟು ಸಾಂಬಾರು ಮಾಡಿ ಹಾಗೆ ಇದಕ್ಕೆ ಒಂದು ಸ್ವಲ್ಪ ಒಳ್ಳೆ ಒಗ್ಗರಣೆ ಕೊಟ್ಕೊಂಡ್ಬಿಟ್ರೆ ನಮಗೆ ಸಾಂಬಾರು ರೆಡಿ ಆಗಿಬಿಡುತ್ತೆ ನೋಡಿ. ನಾನು ಬೇಯಿಸಿದಂಥ ಸೊಪ್ಪನ್ನ ಒಂದು ಸ್ವಲ್ಪ ಮಸ್ತ್ಬಿಟ್ಟು ಅದಕ್ಕೆ ಸ್ವಲ್ಪ ಮಸಾಲೆ ಹಾಕಿ ಇವಾಗ ನಮಗೆ ಯಾವ ರೀತಿ ತಿಕ್ನೆಸ್ಸಲ್ಲಿ ಬೇಕೋ ಆ ರೀತಿ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. ಆಮೇಲೆ ಗೊತ್ತಲ್ಲ ಮಾಮೂಲಿ ಒಗ್ಗರಣೆ ನಂದು ಇದು ಕುಕ್ಕಿಂಗ್ ಆಯಿಲ್ ಹಾಕಿ ಸಾಸಿವೆ, ಜೀರಿಗೆ, ಉದ್ದಿನಬೇಳೆ ಹಾಗೆ ಒಣಮೆಣಸಿನ್ಕಾಯಿ, ಸ್ವಲ್ಪ ಇಂಗು, ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು ಹಾಕಿಬಿಟ್ಟು ಒಂದು ಸ್ವಲ್ಪ ಒಗ್ಗರಣೆ ಕೊಟ್ಕೊಂಡ್ರೆ ನೋಡಿ ಆರೋಗ್ಯಭರಿತವಾದ ನಮಗೆ ಪುನರ್ನವ ಸೊಪ್ಪಿನ ಸಾಂಬಾರ್ ರೆಸಿಪಿ ರೆಡಿ ಆಯಿತು. ಈ ಸಾಂಬಾರನ್ನು ನಮಗೆ ಮುದ್ದೆಗೆ ತುಂಬ ಒಳ್ಳೆಯ ಕಾಂಬಿನೇಷನ್ ಅಂದರೆ ತಪ್ಪಾಗಲಾರ್ದು. ಹಾಗೆ ಇದನ್ನು ಪಲ್ಯ ಮಾಡಿದರೆ ಜೋಳದ ರೊಟ್ಟಿ, ರಾಗಿ ರೊಟ್ಟಿ ಜೊತೆಗೆ, ಚಪಾತಿ ಜೊತೆಗೂ ಕೂಡ ಇದರ ಸೇವನೆಯನ್ನು ಮಾಡ್ಬೋದು. ನಾನು ಹೇಳಿದ್ದೀನಲ್ವಾ, ಅತಿಯಾದ ಸೇವನೆ ಬೇಡ, ವಾರದಲ್ಲಿ 3-4 ಸಾರಿ ಮಾಡಿದರೆ ಸಾಕು. ಹಾಗೆ ಇದರ ಸೊಪ್ಪಿನ ಸೇವನೆ ಮಾಡಿದರೆ ಅಧಿಕ ಪ್ರಮಾಣದಲ್ಲಿ ನೀರನ್ನು ಕುಡಿಯೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ನಿಮಗೆ ಈ ರೆಸಿಪಿ, ಈ ಆರೋಗ್ಯಭರಿತ ವಿಡಿಯೋಗಳು ನಿಮಗೆ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇಷ್ಟೊಂದು ಆರೋಗ್ಯದ ಲಾಭಗಳಿದ್ದ ಮೇಲೆ ನೀವೊಬ್ಬರೇ ಬಳಸಿದ್ರೆ ಸಾಲದು, ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಅವರು ಕೂಡ ತಮ್ಮ ಆರೋಗ್ಯವನ್ನು ತಮ್ಮ ಕೈಯಲ್ಲೇ ಇರುತ್ತೆ, ತಮ್ಮ ಆರೋಗ್ಯನ ತಾವು ಕಾಪಾಡಿಕೊಳ್ಳಿ. ಹಾಗಾದರೆ ನಾನು ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ನೋಡಿ, ಪುನರ್ನವ ಸೊಪ್ಪು ಅಂತ ಕರೀತಾರೆ ಕೆಲವೊಂದು ಕಡೆ ಇದರ ಹೆಸರು ಇನ್ನೇನು ಅಂತ ನನಗೆ ಗೊತ್ತಿಲ್ಲ. ನಿಮಗೆ ಗೊತ್ತಿದ್ದರೆ ಕಾಮೆಂಟ್ ಮೂಲಕ ತಿಳಿಸಿ. ನೋಡಿ, ನಾನಿವಾಗ ಸೊಪ್ಪನ್ನು ತಿಳಿಸ್ತಾ ಇದ್ದೀನಿ ಯಾವುದು ಅಂತ ಹೇಳಿ. ಇದರಲ್ಲಿ 2 ತರಹದ ಸೊಪ್ಪು ಇರುತ್ತೆ, ಒಂದು ಬಿಳಿ ಪುನರ್ನವ ಮತ್ತು ಕೆಂಪು ಪುನರ್ನವ. ನಾನಿವಾಗ ನನ್ನ ಕೈಯಲ್ಲಿ ತೋರಿಸ್ತಾ ಇರೋ ಸೊಪ್ಪು ಬಂದುಬಿಟ್ಟು ಬಿಳಿ ಪುನರ್ನವ. ನೋಡಿ ಎಷ್ಟು ಹಬ್ಬಿದೆ ಅಂತ ಹೇಳಿ. ಇದಿಷ್ಟು ಗದ್ದೆಯಲ್ಲಿ ಸುಮಾರು ಸೊಪ್ಪು ಇದೆ ನೋಡಿ, ಇಷ್ಟು ಬೌಂಡ್ರಿಯಲ್ಲಿ ಅದೇ ಸೊಪ್ಪು ಇದೆ. ನಾನಿವಾಗ ಕೆಂಪು ಪುನರ್ನವ ತೋರಿಸ್ತಾ ಇದ್ದೀನಿ ನೋಡಿ. ಕೆಂಪು ಪುನರ್ನವ ಸೊಪ್ಪು ಒಂದು ಸ್ವಲ್ಪ ಬಾರ್ಡರಲ್ಲಿ ರೆಡ್ ಇರುತ್ತೆ ಲೀವ್ಸಲ್ಲಿ, ಹಾಗೆ ದಂಟು ಕೂಡ ಒಂದು ಸ್ವಲ್ಪ ಕೆಂಪಾಗಿ ಇರುತ್ತೆ. ಇಲ್ಲಿ ನೋಡಿ, ನಾನು ತೋರಿಸ್ತಾ ಇದ್ದೀನಲ್ವಾ, ಕೀಳ್ತಾ ಇದ್ದೀನಿ. ಇದೇ ಸೊಪ್ಪಿನ ಸಾಂಬಾರು ಮತ್ತು ಆರೋಗ್ಯದ ಲಾಭಗಳನ್ನು ತಿಳಿಸಿರೋದು ವಿಡಿಯೋದಲ್ಲಿ. ನಿಮಗೆ ಸೊಪ್ಪು ಮತ್ತು ನಿಮಗೆ ಅಷ್ಟೊಂದು ತಿಳಿಲಿಲ್ಲ ಅಂದರೆ ನನಗೆ ಕಾಮೆಂಟ್ ಮೂಲಕ ತಿಳಿಸಿ, ಯಾವ ಸೊಪ್ಪು ಅಂತ ತೋರಿಸ್ತೀನಿ. ಮಾಮೂಲಾಗಿ ಮನೆಗಳ ಆಚೆ ಈಚೆ ಬೆಳೆದಿರುತ್ತೆ, ಚರಂಡಿ ಬದಿಯಲ್ಲಿ ಬೆಳೆದಿರುತ್ತೆ ಈ ಸೊಪ್ಪು. ಈ ಸೊಪ್ಪಿನ ಸೇವನೆಗೆ ಇಷ್ಟೆಲ್ಲ ಆರೋಗ್ಯದ ಲಾಭಗಳಿವೆ ನೋಡಿ.